ಸಿಚುವೇಶನ್ ಬಂದು ಸೆಕೆಂಡ್ ಹಾಫಲ್ಲಿ ಬರುವಂಥ ಸಾಂಗು ಇದು ಐಟಮ್ ಸಾಂಗ್ ಅನ್ನೋದಕ್ಕಿಂತ ಐಟಮ್ ಒಂದು ಪಕ್ಕ ಕಮರ್ಷಿಯಲ್ ಟಪಾಂಗುಚ್ಚಿ ಸಾಂಗ್ ಅಂತ ಹೇಳ್ಬೋದು. ಐಟಮ್ ನಂಬರ್ ಅನ್ನೋದಕ್ಕಿಂತ ಅದು ಟಪಾಂಗುಚ್ಚಿ ಸಾಂಗು, ಒಳ್ಳೆ ಸಾಂಗು. ಭಟ್ಸಾರ್ ಬರೆದಿದ್ದಾರೆ, ಯೋಗರಾಜ್ ಭಟ್ರು. ಕಾಕ್ ತಲ್ಕೊಟುಕ ಕಾಕಿಳ್ಳಿಕ ಅಂತ ನಮ್ಮ ಕಾಗುಣಿತ ಇಟ್ಕೊಂಡು ಮಾಡಿರುವಂಥದ್ದು ಒಂದು ಸಾಂಗು. ತುಂಬ ಚೆನ್ನಾಗಿ ಬರೆದಿದ್ದಾರೆ ಭಟ್ಸಾರು. ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇರುವಂಥವರು ಬಾಂಬೆ ಹುಡುಗಿ ಮೆಹಕ್ ಅಂತ. ವಾಂಟೆಡ್ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಅವ್ರ ಜೊತೆ ಮಾಡಿದರು. ಇವಾಗ ದರ್ಶನ್ ಸಾರು ಮತ್ತು ಪ್ರಕಾಶ್ ರೈ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಏನು ಹೇಳಿ? ಆ್ಯಕ್ಚುಲಿ ಸಿನಿಮಾದಲ್ಲಿ ವಿಲನ್ ಅವರು. ಹಂಗಾಗಿ ಏನಿದೆ ಅಂತಂದರೆ ಒಂದು ಎಂಜಾಯಬಲ್ ಪಾರ್ಟಿ, ತುಂಬ ಎಂಜಾಯ್ ಮಾಡಿಕೊಂಡು ಅವರು ಪ್ರಕಾಶ್ ರೈ ಮತ್ತು ಅವ್ರ ಟ್ರೂಪ್ ಎಲ್ಲರೂ ತುಂಬ ಎಂಜಾಯ್ ಮಾಡಿಕೊಂಡು ಒಂದು ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಎಂಟ್ರಿ ಬರುತ್ತೆ. ಆವಾಗ ದರ್ಶನ್ ಸರ್ ಸಿನಿಮಾ ಆಲ್ಮೋಸ್ಟ್ ಟಾಕಿ ಫಿನಿಶ್ ಆಯಿತು. ಇನ್ನು ಒಂದು ದಿನ ಆಯಿತು ಅಂತಂದರೆ ಟಾಕಿ ಮುಗಿದೋಗ್ಬಿಡುತ್ತೆ. ಇನ್ನು 3 ಸಾಂಗು, ಈ ಸಾಂಗ್ ಮುಗಿದ್ರೆ 3 ಸಾಂಗು ಮತ್ತು 2 ಫೈಟ್ ಬ್ಯಾಲೆನ್ಸ್ ಇರುತ್ತೆ. ಜುಲೈ ತಿಂಗಳಲ್ಲಿ ರಿಲೀಸ್ ಮಾಡ್ಬೇಕಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲ, ಇವಾಗ ಇಲ್ಲಿದೇನಿದೆ ಫೈಟ್ ಸೀಕ್ವೆನ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡಬೇಕು ಯಾವ ಥರ ಡೇಟ್ಸ್ಗಳ ಅವೈಲಬಿಲಿಟಿ ಯಾವ ರೀತಿ ಅಂತ ನೋಡಿಕೊಂಡು, ಅಂದರೆ ಫಾರಿನ್ಗೆ ಹೋಗೋದು ಅದಕ್ಕೆಲ್ಲ ವೀಸಾ ಅದು ಎಲ್ಲ ಇದಾಗಬೇಕಲ್ಲ, ಹಂಗಾಗಿ ಅದನ್ನೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಸಿಕ್ಸ್ ಪ್ಯಾಕ್ ಬಗ್ಗೆ ನನಗಂತೂ ಫುಲ್ ಹ್ಯಾಪಿ ಇದೆ. ಯಾಕೆಂದರೆ ದರ್ಶನ್ ಸರ್ ಬೇರೆ ಯಾವ ಸಿನಿಮಾಲ್ಲೂ ಹಂಗೆ ಮಾಡಿರಲಿಲ್ಲ, ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಯಾಕೆ ಅಂತಂದರೆ ಒಬ್ಬ ಪೊಲೀಸ್ ಆಫೀಸರ್ IPS ಹೆಂಗಿರಬೇಕು ಅಂದ್ಬಿಟ್ಟು ಅವರು ನೋಡಿ ತಿಳ್ಕೊಬೋದು. ಸಿನಿಮಾ ನಾವು ಅಂದ್ಕೊಂಡಂಗೆ ಮಾಡಿದ್ದಿದ್ರೆ ಜೂನಲ್ಲಿ ಬರಬೇಕಾಗಿತ್ತು. ಇವಾಗ ಒಂದು ತಿಂಗಳು ಜುಲೈಗೆ ಹೋಗ್ತಾ ಇದೆ ಅಷ್ಟೇ. ಜುಲೈ ಆಲ್ಮೋಸ್ಟ್ ಈ ರೈನಿ ಸೀಸನ್ ಎಲ್ಲ ಮುಗ್ದಾದ್ಮೇಲೆ ನಾವು ರಿಲೀಸಿಗೆ ಬರ್ತೀವಿ. ಅಂದರೆ ಅದರಲ್ಲಿ ದರ್ಶನ್ ಸರ್ ಮಗ ಅಲ್ಲ, ಒಂದು ಯಾವುದೋ ಒಂದು ಅಂದರೆ ಕ್ಯಾಶುವಲ್ ಒಬ್ಬ ಮಾಮೂಲಿ ಪಬ್ಲಿಕ್ಕಲ್ಲಿರುವಂಥ ಒಂದು ಚಿಕ್ಕ ಹುಡುಗನ ಪಾತ್ರ ಮಾಡಿರುವಂಥದ್ದು. ಅದು ಏನು ಬರುತ್ತೆ ಏನು ಅನ್ನೋದನ್ನು ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಸೀನು, ಕ್ಲೈಮ್ಯಾಕ್ಸ್ವರೆಗೂ ನೀವು ಕೂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಹರಿ ಸರ್ ನಂದು ಎಲ್ಲ ಸಿನಿಮಾಗೂ ಮ್ಯೂಸಿಕ್ ಡೈರೆಕ್ಟ್ರು ಹರಿ ಸರೇ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗು. ಅಂದರೆ ಅದು ನಾವೇ ಹೇಳ್ಬಾರ್ದು, ನೀವು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕೆಂತಂದರೆ ಅವ್ರು ಟಪಾಂಗುಚ್ಚಿ ಈ 6-8 ಸಾಂಗ್ಗಳು ಅಂತಂದರೆ ಅವ್ರ ಸಾಂಗ್ಗಳು ಹೆಂಗಿರ್ತವೆ ಅಂದರೆ ಹಿಂಗೆ ಕೇಳಿದ ತಕ್ಷಣ ಇಷ್ಟ ಆಗುತ್ತೆ. ಅದೇ ಥರದ್ದು ಒಂದು ಸಾಂಗು ತುಂಬ ಬೇರೆ ಥರ ಒಂದು ಪೆಪ್ಪಿ ಆಗಿದೆ. ಲಿರಿಕ್ಸ್ ಆಗ್ಬೋದು ಮತ್ತು ಆ ಟ್ಯೂನ್ ಆಗ್ಬೋದು, ತುಂಬ ಚೆನ್ನಾಗಿದೆ ಸಾಂಗ್. ಅದ್ದೂರಿಯಾಗಿ ಸೆಟ್ ಆಗೋಕ್ಕೆ ಎಲ್ಲದಕ್ಕೂ ಮೇಜರ್ ಕಾರಣ ಅಣ್ಣ ಯಾರು ಅಂದರೆ ಸಂದೇಶ್ ನಾಗರಾಜ್ ಸರ್. ನಾವು ಹೆಂಗೆ ಕೇಳಿದ್ವಿ ಅದಕ್ಕಿಂತ ತುಂಬ ಚೆನ್ನಾಗಿ ಸೆಟ್ ಹಾಕಿಸ್ಕೊಟ್ಟಿದ್ದಾರೆ. ಹತ್ತತ್ರ ಒಂದು 40 ಲಕ್ಷ ರೂಪಾಯಿ ಆಗಿರುತ್ತೆ ಸೆಟ್. ಯಾಕೆಂದರೆ ಒಂದು ಮಿನಿಮಮ್ 20 ಡೇಸಿಂದನೂ ಇದು ಮಾಡ್ತಾಯಿದ್ದೀವಿ ಸೆಟ್ ವರ್ಕು. ಒಂದು ವಾರ ಮುಂಚೆನೇ ಸಾಂಗ್ ಮಾಡಬೇಕಾಗಿತ್ತು. ಅದು ಸ್ವಲ್ಪ ಸೆಟ್ ವರ್ಕೆಲ್ಲ ಸ್ವಲ್ಪ ಡಿಲೇ ಆಗಿದ್ದರಿಂದ 4ನೇ ತಾರೀಕಿಗೆ ಬಂತು ಸಾಂಗು. ಹಂಗಾಗಿ ಅಂದರೆ ಒಂದು ಹೊಸ ಥರದ್ದು ಒಂದು ಸೆಟ್ಟು ನಮ್ಮ ಈಶ್ವರಿ ಕುಮಾರ್ ಅವರು ಆರ್ಟ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಸೆಟ್ ಹಾಕ್ಕೊಟ್ಟಿದ್ದಾರೆ. ಅದನ್ನು ನಮ್ಮ ಕ್ಯಾಮ್ರಾಮನ್ ಚಂದ್ರಣ್ಣ ಇದ್ದಾರಲ್ಲ ಸಕ್ಕತ್ತಾಗಿ ಹಿಡಿತಾರೆ. ಎಲ್ಲದಕ್ಕಿಂತ ಮೇಜರು ಇದೆಲ್ಲ ತೋರಿಸೋದಕ್ಕೆ ಪ್ರೊಡ್ಯೂಸರ್ ಗಟ್ಟಿಯಾಗಿರ್ಬೇಕು. ಅವ್ರು ಸಕ್ಕತ್ತಾಗಿ ನಮಗೆ ಬ್ಯಾಕಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಂಗ್ ಚೆನ್ನಾಗಿ ಬರ್ತದೆ. ಬಾಂಬೆಯಿಂದ ಐಟಮ್ ಗರ್ಲ್ನ ಬಾಂಬೆಯಿಂದ ಕರೆಸೋದು ಅದೆಲ್ಲ ಅವ್ರು ಹೇಳಲ್ಲ. ಅಂದರೆ ನಮ್ದೊಂದು ಕಾನ್ಸೆಪ್ಟು, ಒಂದು ಹುಡುಗಿ ಬೇಕು ಅಂತಂದಾಗ ಅದು ಕರ್ನಾಟಕದ, ಹೈದ್ರಾಬಾದ್ದ, ಚೆನ್ನೈದ, ಇಲ್ಲ ಬಾಂಬೆದ ಅಂತಂದ್ಬಿಟ್ಟು ಹುಡುಕ್ತಾ ಇದ್ದಾಗ ಬಾಂಬೆ ಅದು ಚೆನ್ನೈ ಸಿಕ್ಕಿಲ್ಲ, ಕರ್ನಾಟಕದಲ್ಲೂ ಸಿಕ್ಕಲಿಲ್ಲ, ಹೈದ್ರಾಬಾದಲ್ಲೂ ಸಿಕ್ಕಿಲ್ಲ, ಬಾಂಬೆಲಿ ಹುಡುಗಿ ಸಿಕ್ಕಿದ್ರು. ಸರಿ ಅಂತ ಕರ್ಕೊಂಬಂದು ಡ್ಯಾನ್ಸ್ ಮಾಡ್ತೀವಿ. ಕೋರಿಯೋಗ್ರಾಫರ್ ಕಲೈ, ಒಳ್ಳೆ ಡ್ಯಾನ್ಸ್ ಮಾಸ್ಟ್ರು, ಕಲೈ ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಸಾಂಗ್. ಇಲ್ಲ 100%. ಯಾಕಂದರೆ ಹೊಸ ಹೀರೋಯಿನ್ಸು, ಆಮೇಲೆ ಎಲ್ಲರೂ ಪಾಪ ಅಷ್ಟೇ ಎಂತೂಸಿಯಾಸಮ್ ಜೊತೆಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಆಮೇಲೆ ಐ ಥಿಂಕ್ ಎವ್ರಿಬಡೀಸ್ ರೋಲ್, ಅವ್ರು 3 ಜನದ ಕ್ಯಾರೆಕ್ಟ್ರೂ ಒಂಥರ ಒಂದು ಫಿಲ್ಮ್ಗೆ ಭಾಳ ಪೂರಕವಾಗಿ, ಪ್ರತಿಯೊಂದು ಕ್ಯಾರೆಕ್ಟ್ರು ಭಾಳ ಪೂರಕವಾಗಿದೆ 3 ಜನದ್ದು. ಚಿತ್ರ ನಿಮಗೆ ಗೊತ್ತು, ಬದ್ಮಾಶ್ ಅಂದ ತಕ್ಷಣ ಒಂದು ಪವರ್ಫುಲ್ ವರ್ಡ್ ಅದು. ತುಂಬ ಏನಂತಾರೆ, ಎಲ್ಲ ಥರ ಆ್ಯಕ್ಷನ್, ಲವ್, ರೊಮ್ಯಾಂಟಿಕ್, ಕಾಮಿಡಿ ಎಲ್ಲ ಇರುತ್ತೆ ಈ ಫಿಲಮಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕತೆ ಕೂಡ ತುಂಬ ಚೆನ್ನಾಗಿದೆ. ನನ್ನ ಕ್ಯಾರೆಕ್ಟ್ರ್ ಬಂದು ಪ್ರಿಯಾ ಅಂತ. ನಾನು ಬಂದು RJ ರೋಲ್ ಪ್ಲೇ ಮಾಡ್ತಾಯಿದ್ದೀನಿ.